ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸುವಂತೆ ಮನವಿಯನ್ನ ಮಾಡಿಕೊಂಡಿತ್ತು. ರೇಣುಕಸ್ವಾಮಿ ಅವರ ತಾಯಿಯನ್ನು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಕೋರ್ಟ್ ಅಂತ ಮನವಿ ಮಾಡಿಕೊಂಡಿತ್ತು. ಆದರೆ ವಕೀಲರ ಮನವಿಯನ್ನ ತಿರಸ್ಕಾರ ಮಾಡಿದೆ ಸೆಷನ್ಸ್ ಕೋರ್ಟ್. ರತ್ನಪ್ರಭಾ ನೀಡಿದ್ದ ಹೇಳಿಕೆಯಲ್ಲಿ ಗೊಂದಲದ ಹಿನ್ನೆಲೆಯಲ್ಲಿ ಎಸ್ಪಿಪಿ ಮಾಡಿದಂತ ಮನವಿ ಏನಿತ್ತು ಕೋರ್ಟ್ ಈಗ ಆ ಮನವಿಯನ್ನ ತಿರಸ್ಕಾರ ಮಾಡಿದೆ. ಇದು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿತ್ತು. 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯಾಗಿದೆ. ಎಸ್ಪಿಪಿ ಅವರು ಈ ಸಂಬಂಧಪಟ್ಟಂಗೆ ಮನವಿಯನ್ನಿಟ್ಟಿದ್ರು ಕೋರ್ಟ್ಗೆ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು. ಯಾಕಂದ್ರೆ ರತ್ನಪ್ರಭಾ ಕೊಟ್ಟಿದ್ದಂತಹ ಹೇಳಿಕೆ ಏನಿತ್ತು ಆ ಹೇಳಿಕೆಯಲ್ಲಿ ಗೊಂದಲಗಳಿದೆ. ಹಾಗಾಗಿ ಇದು ತದ್ವಿರುದ್ಧ ಪ್ರತಿಕೂಲ ಹೇಳಿಕೆ ಅಂತ ಕೋರ್ಟ್ ನಿರ್ಧಾರ ಮಾಡಬೇಕು, ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಇಟ್ಟಿದ್ರು. ಆದರೆ 57ನೇ ಸೆಷನ್ಸ್ ಕೋರ್ಟ್ ಇದನ್ನ ತಿರಸ್ಕಾರ ಮಾಡಿದೆ ಎಸ್ಪಿಪಿ ಅವರ ಈ ಒಂದು ಮನವಿಯನ್ನು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯಾಗಿದೆ. ಈ ಮೂಲಕವಾಗಿ ರೇಣುಕಸ್ವಾಮಿ ತಾಯಿಯನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವುದಕ್ಕೆ ಮನವಿಯನ್ನ ಪ್ರಾಸಿಕ್ಯೂಷನ್ ಮಾಡಿಕೊಂಡಿತ್ತು. ಸಾಕ್ಷಿ ಹೇಳಿಕೆ ವೇಳೆ ಹಲವು ಗೊಂದಲಕಾರಿ ಹೇಳಿಕೆಯನ್ನ ರತ್ನಪ್ರಭಾ ಅವರು ಕೊಟ್ಟಿದ್ರು. ರೇಣುಕಾ ಅವರ ತಾಯಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಹಲವು ದಿನಗಳಿಂದ ಈ ಟ್ರಯಲ್ ರನ್ ನಡೀತಾ ಇತ್ತು. ಈ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳಿಗೆ ಅವರು ಗೊಂದಲದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅನ್ನುವಂಥ ಅರ್ಥದಲ್ಲಿ ಅವರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು ಅಂತ ಎಸ್ಪಿಪಿ ಮೊದಲಿಂದಲೂ ಕೂಡ ಈ ಬಗ್ಗೆ ವಾದವನ್ನು ಇಟ್ಟಿದ್ರು ಕೋರ್ಟ್ಗೆ. ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಈಗ ಕೋರ್ಟ್ ಇಂದ ಸಿಗ್ತಾ ಇದೆ. ಬಟ್ ಕೋರ್ಟ್ ಯಾವ ಆಂಗಲ್ ನಿಂದ ಇದನ್ನು ತಿರಸ್ಕಾರ ಮಾಡಿದೆ? ಅರುಣ್, ಈ ಒಂದು ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಾಯಿಯನ್ನು ಒಂದು ಪ್ರತಿಕೂಲ ಸಾಕ್ಷಿಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಒಂದು ಕೂಡ ಹಾಕೊಂಡಿತ್ತು. ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೂಡ ಈಗ ಕೋರ್ಟ್ ಪ್ರಕಟಿಸಿರೋದು. ರತ್ನಪ್ರಭಾ ಅವರು ವಿಚಾರಣೆ ಸಂದರ್ಭದಲ್ಲಿ ಕೆಲವು ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಎಸ್ಪಿಪಿ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಮಾಡೋದಕ್ಕೆ ಒಂದು ಅರ್ಜಿಯನ್ನ ಕೊಟ್ಟಿದ್ರು. ಆ ಅರ್ಜಿ ವಿಚಾರಣೆ ಕೂಡ ಆಗಿತ್ತು. ಮತ್ತೆ ಈಗಾಗಲೇ ಅವರು ಕಳೆದ 1 ವರ್ಷದಿಂದ ಆಗಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಅವರ ಮೆಮೊರಿ ಇರ್ಬೋದು, ಮತ್ತೆ ಅವ್ರಿಗೆ ಇರುವಂತಹ ಜ್ಞಾಪಕ ಶಕ್ತಿ ಏನಿದೆ, ಮತ್ತೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಅವರ ಬಳಿ ಇರುವಂತಹ ಒಂದು ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ಒಂದು ವಾದ ಕೂಡ ಆಗಿತ್ತು. ಬಳಿಕ ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಕೂಡ ಈಗ ಪ್ರಕಟ ಆಗಿರೋದ್ರಿಂದ ಪ್ರಾಸಿಕ್ಯೂಷನ್ ಮಾಡಿದಂತ ಒಂದು ಮನವಿ ಏನಿದೆ ಅದನ್ನ ಈಗ ಸೆಷನ್ ಕೋರ್ಟ್ ಒಂದು ತಿರಸ್ಕಾರ ಮಾಡಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಇಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಮತ್ತೆ ಪಾರ್ಟಿ ಸವಾಲು ಮಾಡೋದಕ್ಕೆ ನಮಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಈಗ ಕೋರ್ಟ್ ಈಗ ಅವರ ಮನವಿಯನ್ನ ತಿರಸ್ಕಾರ ಮಾಡಿರೋದ್ರಿಂದ ಈಗಾಗಲೇ ಒಂದು ಆರೋಪಿಗಳ ಪರ ವಕೀಲರು ವಿಚಾರಣೆ ಮಾಡಿದರೆ ಅದನ್ನ ಹೆಚ್ಚಿಡದಂತೆ ಆಗುತ್ತೆ. ಅರುಣ್, ಓಕೆ ಮುನಿರಾಜು, ಈ ಒಂದು ಕೋರ್ಟ್ನ ತಿರಸ್ಕಾರದ ಆದೇಶ ಏನಿದೆ ಇದನ್ನ ಮತ್ತೆ ಅಪೀಲ್ ಮಾಡುವಂತ ಸಾಧ್ಯತೆಗಳಿದೆಯಾ ಎಸ್ಪಿಪಿ ಕಡೆಯಿಂದ? ಅರುಣ್, ಈಗಾಗಲೇ ಇದ್ರ ಬಗ್ಗೆ ಒಂದು ತನಿಖಾಧಿಕಾರಿಗಳು ಮತ್ತೆ ಪ್ರಾಸಿಕ್ಯೂಷನ್ ಏನಿದ್ರೆ ಅವ್ರು ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾರೆ. ಮುಂದೆ ಇದನ್ನ ಮೇಲ್ಮನವಿ ಸಲ್ಲಿಸಿ ಒಂದು ಏನಾದ್ರು ಮತ್ತೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಏನಾದ್ರು ಅವಕಾಶ ಇದೆಯಾ, ಅಥವಾ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಏನಾದ್ರು ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನ ನಡೆಸಿ ಆನಂತರ ಅದೇ ಕೋರ್ಟ್ನಲ್ಲಿ ಅಥವಾ ಎಲ್ಲದಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆಯಾ ಅನ್ನೋದನ್ನ ಪರಿಶೀಲನೆ ನಂತರ ಮುಂದಿನ ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದ್ರೆ. ಆದ್ರೆ ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗ ಅರ್ಜಿ ತಿರಸ್ಕಾರ ಆಗಿರೋದ್ರಿಂದ ಮುಂದಿನ ಟ್ರಯಲ್ಗೆ ಮತ್ತೆ ಸಾಕ್ಷಿಗಳ ವಿಚಾರಣೆಗೆ ಕೂಡ ಈಗ ಅರಿವು ಮಾಡಿಕೊಟ್ಟಂತಾಗುತ್ತೆ. ಅರುಣ್, ಓಕೆ, ಹೋಲ್ಡ್ ಆನ್ ಮುನಿರಾಜು, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಮನೆಯೂಟ ವಿಚಾರವಾಗಿ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು. ಪವಿತ್ರ ಗೌಡ ತಾಯಿಯಿಂದ ಆಗಿತ್ತು. ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿತ್ತು. ಪವಿತ್ರ ಗೌಡ ತಾಯಿಯಿಂದ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ಮನೆ ಊಟಕ್ಕಾಗಿ ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನ ಕೋರ್ಟ್ ಕೂಡ ಕೊಟ್ಟಿತ್ತು. ಅಫಿಡವಿಟ್ ನಂತರದಲ್ಲಿ ಮನೆಯೂಟ ತೆಗೆದುಕೊಂಡು ಹೋದ್ರೆ ಅವಕಾಶವನ್ನ ನೀಡ್ತಾ ಇಲ್ಲ. ಈಗ ಜೈಲಲ್ಲಿ ಕೋರ್ಟ್ ಆದೇಶವನ್ನ ಜೈಲು ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಈ ಸಂಬಂಧಪಟ್ಟಂಗೆ ಈಗ 57ನೇ ಸೆಷನ್ಸ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಆಗಿದೆ ಪವಿತ್ರ ತಾಯಿ ಕಡೆಯಿಂದ. ಮತ್ತೆ ಲಕ್ಷ್ಮಣ್ ನಾಗರಾಜ್ ಪರ ವಕೀಲರಿಂದಲೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಲಕ್ಷ್ಮಣ್ ನಾಗರಾಜ್ ವಕೀಲರಿಂದ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ ಅಂತ ಅರ್ಜಿ ಸಲ್ಲಿಕೆ ಆಗಿದೆ. ಯಾರ ವಿರುದ್ಧ ಕ್ರಮ ಆಗಬೇಕು ಅಂತ ಉಲ್ಲೇಖಿಸಲು ಕೋರ್ಟ್ ಮತ್ತೊಂದು ಕಡೆ ಸೂಚನೆಯನ್ನ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಕನೆಕ್ಟ್ ಆಗಿದ್ದಾರೆ. ಮುನಿರಾಜು, ಪವಿತ್ರ ಗೌಡ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಫಿಡವಿಟ್ ನಂತರದಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಬಟ್ ಜೈಲಲ್ಲಿ ಯಾಕೆ ನಿರಾಕರಣೆ ಆಗ್ತಾ ಇದೆ ಅದು ಈಗ ಅವರ ಪ್ರಶ್ನೆ.
ಅರುಣ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅವರಿಗೆ ಒಂದು ಮನೆ ಊಟವನ್ನು ಕೊಡಬೇಕು ಅಂತೇಳಿ ಸೆಷನ್ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಮತ್ತೆ ವಾರಕ್ಕೊಮ್ಮೆ ಊಟವನ್ನು ಕೊಡಬೇಕು, ಮತ್ತೆ ಒಂದು ವೇಳೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದ್ರೆ ವೈದ್ಯರ ಸಲಹೆ ಮೇರೆಗೆ ಅವರಿಗೆ ಪ್ರತಿನಿತ್ಯ ಒಂದು ಊಟವನ್ನು ಕೊಡಬೇಕು ಅಂತೇಳಿ ಒಂದು ಆದೇಶ ಕೂಡ ಆಗಿತ್ತು. ಆದ್ರೆ ಕೋರ್ಟ್ ಆದೇಶವಾದ್ರೂ ಕೂಡ ಜೈಲಿನ ಅಧಿಕಾರಿಗಳು ಅವರಿಗೆ ಮನೆ ಊಟ ಕೊಡೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಈಗ ಒಂದು ಅಫಿಡೇವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾ ಇರೋದು. ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರ ತಾಯಿ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತೆ ಉಳಿದಂತೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಏನಿದ್ರೆ ಅವರ ಒಂದು ಪರ ವಕೀಲರು ಕೂಡ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಈಗ ಸಲ್ಲಿಕೆ ಮಾಡಿರುವುದು. ಆದ್ರೆ ಯಾರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಈಗ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಬಹುಶಃ ಸೋಮವಾರ ನಿಗದಿತ ಅಧಿಕಾರಿಗಳ ಮೇಲೆ ಒಂದು ಈ ಒಂದು ಅರ್ಜಿಯನ್ನು ಕೂಡ ದಾಖಲು ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ವಾರ ಇವ್ರಿಗೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ಒಂದು ಆದೇಶವನ್ನ ಒಂದು ಸ್ಪಷ್ಟವಾಗಿ ಮಾಡಿತ್ತು. ಈ ಒಂದು ಆದೇಶವನ್ನ ಕೋರ್ಟ್ ಅಧಿಕಾರಿಗಳು ಕೂಡ ಪಾಲನೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಇತ್ತು. ಆದ್ರೆ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಈಗ ಅಧಿಕಾರಿಗಳು ಊಟ ತೆಗೆದುಕೊಂಡೋದ್ರೆ ಅದನ್ನ ಒಳಗಡೆಗೆ ಬಿಡ್ತಾ ಇಲ್ಲ, ಮತ್ತೆ ಕೊಡೋದಕ್ಕೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ಈಗ ಈ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅರುಣ್, ಮುನಿರಾಜು, ಈಗ ಜೈಲು ಮ್ಯಾನ್ಯುಯಲ್ ಪ್ರಕಾರವಾಗಿ ಅಧಿಕಾರಿಗಳು ಜೈಲು ಮ್ಯಾನ್ಯುಯಲ್ ಹೇಳೋ ಪ್ರಕಾರವಾಗಿ ಆ ಖೈದಿಗೆ ಅಗತ್ಯತೆ ಇದ್ರೆ ಅದು ಕೂಡ ಡಾಕ್ಟರ್ಸ್ಗಳ ಅನುಮತಿ ಮೇರೆಗೆ ಆಹಾರವನ್ನ ಕೊಡಬಹುದಾಗುತ್ತೆ. ಕೇಳಿದವರಿಗೆಲ್ಲ ಅವರು ಕೇಳಿದಂಗೆ ಮನೆ ಊಟವನ್ನ ತಂದು ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತಿರಸ್ಕಾರ ಮಾಡಿರುವಂಥದ್ದ. ಮತ್ತೊಂದು ಆಂಗಲ್ನಲ್ಲಿ 100 ಜನ ಕೈದಿಗಳಿದ್ದಾರೆ, ಎಲ್ಲರೂ ಕೂಡ ಕೋರ್ಟ್ಗೆ ಅರ್ಜಿ ಹಾಕೋತಾರೆ, ಇವ್ರಿಗೆ ಕೊಟ್ಟರೆ ಅವ್ರಿಗೂ ಕೊಡಬೇಕಲ್ಲ ಅನ್ನುವಂಥ ಕಾರಣಕ್ಕಾಗ. ಅರುಣ್, ಏನು ಜೈಲಿನ ಅಧಿಕಾರಿಗಳ ವಾದವೇ ಬೇರೆ ಇರುವುದು. ಯಾಕಂದ್ರೆ ಜೈಲಿನಲ್ಲಿ ಸುಮಾರು 4700 ಮಂದಿ ಕೈದಿಗಳಿದ್ರೆ ಅವರೆಲ್ಲರಿಗೂ ಕೂಡ ಈಗ ಜೈಲಿನಲ್ಲೇ ತಯಾರಾಗುವಂತ ಊಟವನ್ನ ಕೊಡ್ತಾ ಇದ್ವಿ. ಮತ್ತೆ ಆ ಒಂದು ಜೈಲಿನ ಊಟ ಕೂಡ ಈಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದು ಪ್ರಮಾಣೀಕರಿಸಲ್ಪಟ್ಟಿರುವಂತಹ ಒಂದು ಆಹಾರವನ್ನೇ ಕೂಡ ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಮತ್ತೆ ಅಡಚಣೆ ಯಾರಿಗೂ ಕೂಡ ಯಾವುದೇ ಸಣ್ಣ ಪುಟ್ಟ ಒಂದು ಅವಘಡವೂ ಕೂಡ ಸಂಭವಿಸಿಲ್ಲ. ಆದ್ರಿಂದ ಈಗ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಉಳಿದ ಕೈದಿಗಳು ಕೂಡ ನಮಗೂ ಕೂಡ ಮನೆ ಊಟ ಬೇಕು ಅಂತೇಳಿ ಒಂದು ಬೇಡಿಕೆಯನ್ನ ಇಡ್ತಾರೆ. ಇದರಿಂದ ಎಲ್ಲರಿಗೂ ಕೂಡ ಮನೆ ಊಟವನ್ನು ಪೂರೈಕೆ ಮಾಡುತ್ತದೆ, ಮತ್ತೆ ಅದನ್ನ ಪರೀಕ್ಷೆ ಮಾಡಿ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದ್ರಿಂದ ಎಲ್ಲಾ ಕೈದಿಗಳಿಗೂ ಕೊಟ್ಟಂತೆ ಇವ್ರಿಗೂ ಕೂಡ ಕೊಡೋದಕ್ಕೆ ಒಂದು ಕಾನೂನಲ್ಲಿ ಏನಿದೆ ಅಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಇವ್ರಿಗೂ ಕೂಡ ಕೊಡೋದಕ್ಕೆ ಒಂದು ಅವಕಾಶವನ್ನ ಈಗ ಜೈಲಿನ ಅಧಿಕಾರಿಗಳು ಮಾಡ್ತಾ ಇರೋದು. ಆದ್ರಿಂದ ಇದೇ ನಿಯಮವನ್ನ ಎಲ್ಲರಿಗೂ ಕೂಡ ಅನ್ವಯಿಸಬೇಕು ಅಂತೇಳಿ ಅವ್ರೀಗ ಊಟವನ್ನು ಕೊಡೋದಕ್ಕೂ ಕೂಡ ನಿರಾಕರಿಸ್ತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.